ಗ್ರಾಮೀಣ ಭಾಗದಲ್ಲಿ ಚರಂಡಿಗಳ ಸ್ವಚ್ಛತೆ ಮಾಡುವಂತೆ ಆಗ್ರಹಿಸಿ ರೈತ ಸಂಘ ಪ್ರತಿಭಟನೆ. ಹೌದು, ಚಳ್ಳಕೆರೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಬೀದಿ ಕಸ, ಚರಂಡಿ ಸ್ವಚ್ಛತೆ ಇಲ್ಲುವುದರಿಂದ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಸೊಳ್ಳೆಗಳು ಉಲ್ಬಣಗೊಂಡು ಮಾರಣಾಂತಿಕ ಕಾಯಿಲೆಯಿಂದ ಜನಸಾಮಾನ್ಯರು ಆಸ್ಪತ್ರೆ ಮೊರೆ ಹೋಗಿದ್ದಾರೆ ಎಂದು ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರಾಜ್ ಅವರು ತಿಳಿಸಿದರು. ಇದು ನಗರದ ತಾಲೂಕು ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಸಹಯೋಗದೊಂದಿಗೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮುಂಗಾರಿನ ಮಳೆ ಹೆಚ್ಚಾಗಿರುವ ಕಾರಣ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಹಸಿ ಕಸ, ಒಣ ಕಸ ಸೇರಿದಂತೆ ಚರಂಡಿಗಳಲ್ಲಿ ಶೇಖರಣೆಯಾಗಿ ಸೊಳ್ಳೆಗಳು ಉಲ್ಬಣಗೊಂಡು ಹಲವಾರು ಸಾಂಕ್ರಾಮಿಕ ರೋಗಗಳ ಭೀತಿ ಉಂಟಾಗಿದ್ದು ಜನಸಾಮಾನ್ಯರಲ್ಲಿ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯ ಪಿಡಿಒಗಳಿಗೆ ಎಷ್ಟೋ ಬಾರಿ ಮನವಿಯನ್ನು ಕೊಟ್ಟರೂ ಸ್ಪಂದಿಸದ ಅಧಿಕಾರಿಗಳು ಕಸ ವಿಲೇವಾರಿ ಮಾಡಲು ಹಾಗೂ ಚರಂಡಿ ಸ್ವಚ್ಛಗೊಳಿಸದಿರುವುದು ಗ್ರಾಮಸ್ಥರಲ್ಲಿ ರೋಗದ ಭಯ ಸುತ್ತಿಕೊಂಡಿದೆ. ಹಲವಾರು ಗ್ರಾಮಗಳಲ್ಲಿ ಇದೇ ರೀತಿಯಾಗಿ ಸ್ವಚ್ಛತೆ ಇಲ್ಲದ ಕಾರಣ ಹಲವಾರು ಗ್ರಾಮಸ್ಥರು ತಾಲೂಕು ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಂಕ್ರಾಮಿಕ ರೋಗದಿಂದ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ವಾಂತಿ, ಬೇದಿ, ಜ್ವರ, ಕೆಮ್ಮು, ನೆಗಡಿಗಳಂತಹ ಸಾಂಕ್ರಾಮಿಕ ರೋಗಗಳು ಪತ್ತೆಯಾಗಿದ್ದು ತಾಲೂಕು ಪಂಚಾಯತ್ ನೇತೃತ್ವದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಸಹಯೋಗದೊಂದಿಗೆ ಹಳ್ಳಿಗಳಲ್ಲಿ ಚರಂಡಿ ಮನೆ ಮುಂದೆ ಹಿಂದೆ ಕೊಚ್ಚಿ ನೀರು ನಿಲ್ಲದಂತೆ ಅಧಿಕಾರಿಗಳಿಗೆ ಎಚ್ಚರ ವಹಿಸಿದ್ದೇವೆ. ಆದರೂ ಕೂಡ ಗ್ರಾಮದ ಪಿಡಿಒಗಳು ಸಾರ್ವಜನಿಕರ ಅಹವಾಲು ಸ್ವೀಕರಿಸದೆ ಮೌನ ವಹಿಸಿದ್ದಾರೆ. ಈ ಕಾರಣದಿಂದಾಗಿ ತಾಲೂಕು ಪಂಚಾಯತ್ ಅಧಿಕಾರಿ ಇಒ ಲಕ್ಷ್ಮಣ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಡಿ ಚಂದ್ರಶೇಖರ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಮಲ್ಲಸಮುದ್ರ, ಟಿ ಗಂಗಾಧರ್, ಬೀಡದರ ರದ್ದಿಹಳ್ಳಿ ಬಿ ಪ್ರಶಾಂತ್ ರೆಡ್ಡಿ, ಹೊನ್ನೂರು ಶ್ರೀನಿವಾಸ್, ಗೌರವಾಧ್ಯಕ್ಷ ತಿಪ್ಪೇಸ್ವಾಮಿ, ಮಲ್ಲೇಶಪ್ಪ ಎಸ್, ಮಂಜುನಾಥ್ ಸೇರಿದಂತೆ ಅನೇಕ ರೈತ ಸಂಘದ ಮುಖಂಡರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NK4 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಇವತ್ತು ಸಾವು ಬದುಕಿನ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಜಿಲ್ಲಾಡಳಿತದ ಮೂಲಕ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಆರೋಗ್ಯ ಇಲಾಖೆ ಸೇರಿ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಹಳ್ಳಿಗಳಲ್ಲಿ ಜಾಥಾಗಳ ಮೂಲಕ ಮಾಡ್ತಾ ಇದ್ದಾರೆ. ಮನೆ ಪಕ್ಕದಲ್ಲಿ ನೀರು ನಿಲ್ಲಬಾರ್ದು, ಅಲ್ಲಿ ನೀರು ನಿಂತರೆ ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತವೆ, ಕ್ರಿಮಿಕೀಟ ಉತ್ಪತ್ತಿ ಆಗ್ತವೆ, ಇದರಿಂದ ಕಾಲರ ಬರುತ್ತೆ, ವಾಂತಿ ಭೇದಿ ಆಗುತ್ತೆ ಅಂತ ಎಲ್ಲ ಕಡೆ ಜಾಗೃತಿ ಮಾಡ್ತಾ ಇದ್ದಾರೆ. ಆದರೆ ನಾವು ಇಲ್ಲಿ ಪಂಚಾಯತಿಗೆ ಅರ್ಜಿ ಕೊಟ್ಟು 1.5 ತಿಂಗಳಾದರೂ ಕೂಡ ಯಾವುದೇ ಅಧಿಕಾರಿ ಬಂದು ಅಲ್ಲಿ ಸ್ವಚ್ಛತೆ ಆಗಲಿ, ಅಲ್ಲಿ ಏನಾಗಿದೆ ಅಂತ ಕೂಡ ಕೂಲಂಕುಷವಾಗಿ ಮಾತಾಡ್ತಿಲ್ಲ. ಇಲ್ಲಿ ತಾಲೂಕು ಆಡಳಿತ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀವಿ, ತಾಲೂಕು ಪಂಚಾಯತಿ ಇವಾಗ ಮನವಿ ಕೊಟ್ಟಿದ್ದೀವಿ, ಗ್ರಾಮ ಪಂಚಾಯತಿಗೂ ಮನವಿ ಕೊಟ್ಟಿದ್ದೀವಿ. ಆದರೆ ಕೂಡ ಪ್ರಾಣದ ಜೊತೆಗೆ, ಬಡವರ ಪ್ರಾಣದ ಜೊತೆಗೆ ಇವತ್ತು ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಅಟ್ಲೀಸ್ಟ್ ತುರ್ತು ಪರಿಸ್ಥಿತಿಯಲ್ಲಿ ಆ ಜಾಗಕ್ಕೆ ಬ್ಲೀಚಿಂಗ್ ಪೌಡ್ರು ಕೂಡ ಯಾವುದೇ ಗ್ರಾಮ ಪಂಚಾಯತಿಯವರು ಹಾಕಿಲ್ಲ, ಸ್ವಚ್ಛತೆಯೂ ಮಾಡಿಲ್ಲ. ಇದರ ವಿರುದ್ಧ ನಾವು 1.5 ತಿಂಗಳಿಂದ ಕೂಡ ಪತ್ರದ ಮುಖೇನ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಯಾರೂ ಕೂಡ ಅಲ್ಲಿ ಬರ್ತಾ ಇಲ್ಲ. ಇದು ಇವರು ಮಾಡಬೇಕಾದಂಥ ಕೆಲಸವನ್ನು ಇವತ್ತು ನಾವು ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಊರಿನಲ್ಲಿ ಸ್ವಚ್ಛತೆ ಇರಬೇಕು, ಇಡೀ ತಾಲೂಕಿನಲ್ಲಿ ಸ್ವಚ್ಛತೆ ಇರಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ಆದರೆ ಇವತ್ತು ನಾವು 1.5 ತಿಂಗಳಿಂದ ಹೋರಾಟ ಮಾಡ್ತೀವಿ ಅಂದರೆ ನಮಗೇನೋ ತಲೆ ಕೆಟ್ಟಿರಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ನಮಗೆ ನಿರ್ಮಾಣ ಆಗುತ್ತೆ. ಯಾಕಂದರೆ ಈ ಸಮಸ್ಯೆಯನ್ನು ಜನರ ಜೊತೆಗೆ ಹೋರಾಟ ಮಾಡ್ತಾ ಇದ್ದೀವಿ, ಪ್ರಾಣದ ಜೊತೆಗೆ. ಇದನ್ನು ಸರಿಪಡಿಸಿ ಅಂತ ಹೇಳಿದ್ರೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರಂದರೆ ನಮಗೇನೋ ತಲೆ ಕೆಟ್ಟಿರಬೇಕು.